ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರಿಕರ ದಾಸೋಹ ಕ್ಷೇಮಾಶ್ರಮತಿ ಹೂವಿನ ಇಬ್ಬರಿಗೆ ಸಕಲ ಊರಿನ ಸಮಸ್ತ ಸದ್ಭಕ್ತರು ಕೂಡಿಕೊಂಡು ಮಾಡತಕ್ಕಂಥ ಈ ಸೇವಾ ಸಮಿತಿಯು ನಿರಂತರವಾಗಿ 35 ವರ್ಷಗಳ ಕಾಲ ಯಾವುದೇ ಅಡೆತಡೆಯಿಲ್ಲದೆ ನಡೆದುಕೊಂಡು ಬಂದಿರತಕ್ಕಂಥ ಈ ಮಹಾದವಸಾವ ಊರಿನ ಸಮಸ್ತ ಸಾರ್ವಜನಿಕರು ಕೂಡಿಕೊಟ್ಟಿರತಕ್ಕಂಥ ದವಸ ಧಾನ್ಯಗಳಿಂದ ಮಾಡ್ತಕ್ಕಂಥ ಈ ದಾಸೋಹವು ಇದು ಬಹಳ ವಿಶೇಷವಾಗಿರತಕ್ಕಂಥ ಜವಾರಿ ಊಟವನ್ನು ಇಲ್ಲಿ ಸಿಗುತ್ತದೆ. ಏನಪ್ಪ ಅಂದ್ರೆ ಇಲ್ಲಿ ನುಗ್ಗಿಕಾಯಿ ಸಾರ, ಅನ್ನ, ರೊಟ್ಟಿ, ಮೆಂತೆ ಪಲ್ಯ, ಕೋತಂಬರಿ, ಅನೇಕ ಥರದ ವಿವಿಧ ದವಸ ಧಾನ್ಯಗೊಳ್ಳತಕ್ಕಂಥ ಪದಾರ್ಥವು ನಮ್ಮಲ್ಲಿ ಸಿಗ್ತಾ ಇರುವುದರಿಂದ ವಿಶೇಷವಾಗಿ ನಮ್ಮ ದಾಸೋಹದಲ್ಲಿ ಅಂಬಲಿಯು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು 156 ಊರಿನ ಈ ಪಾದಯಾತ್ರಿಕರು ನಮ್ಮ ಊರಿನಲ್ಲಿ ಹೊರಡ್ತಾ ಇರುವುದರಿಂದ 24 ತಾಸುಗಳು ಕೂಡ ನಿರಂತರವಾಗಿ ದಾಸೋಹ ನಡೀತಾ ಇದೆ. ರಾತ್ರಿಯೂ ಕೂಡ ನಿರಂತರವಾದ ದಾಸೋಹ, ಚಹಾ ಇದೆ, ಅಲ್ಪೋಪಹಾರದ ವ್ಯವಸ್ಥೆ ಇದೆ, ಬಿಸಿನೀರಿನ ಜಳಕದ ವ್ಯವಸ್ಥೆ ಇದೆ. ಏನಾದರೂ ಯಾತ್ರಿಕರಿಗೆ ತೊಂದರೆ ಆದರೆ ಔಷಧ ಉಪಚಾರದ ವೈದ್ಯರು ಕೂಡ ಇದರಲ್ಲಿ ಇರ್ತಾ ಇರುವುದರಿಂದ ಸಾರ್ವಜನಿಕರ ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ನಮ್ಮೂರಿನಿಂದ ಸುಮಾರು 35 ವರ್ಷಗಳ ಕಾಲ ಪಾದಯಾತ್ರೆ ಮಾಡ್ತಾ ಇರುವುದು ಭಾಳ ಸಂತೋಷಕರವಾಗಿರ್ತಕ್ಕಂಥ ವಿಷಯ. ಒಂದೊಂದು ದಾಸೋಹದಿಂದ 2-2 ಸಾವಿರ ಜನ ಈ ದಾಸೋಹದಲ್ಲಿ ಊಟ ಮಾಡ್ತಾ ಇರುವುದರಿಂದ ಭಾಳ ಅಚ್ಚುಮೆಚ್ಚುಗೆಯನ್ನು ಪಡೆದಿದ್ದಾರೆ. ಯಾಪ ಅಂದರೆ ಎಲ್ಲ ಜಾತಿ ಸರ್ವ ಜಾತಿಗಳು ಕೂಡ ಇಲ್ಲಿ ಸೇರಿಕೊಂಡು ಈ ದಾಸೋಹವನ್ನು ಮಾಡ್ತಾ ಇದ್ದಾರೆ. ಈ ಜಾತಿ ಹೀನ ನಮನೀಯ ದೌತಿತ ಹೀನವ ಎಂಬಂತೆ ಸರ್ವ ಜಾತಿಗೆ ಜನಾಂಗದವರು ಕೂಡಿಕೊಂಡು ಮಾಡ್ತಕ್ಕಂಥ ಈ ದಾಸೋಹ ಹೆಂಗಪ್ಪ ಅಂದ್ರೆ 1 ಸೇರ್ ಅಕ್ಕಿಯನ್ನು ಕೊಟ್ಟು ಸುಮಾರು 1 ಕ್ವಿಂಟಲ್ ಅಕ್ಕಿಯೂ ಕೂಡ ಕೊಡ್ತಾ ಇರುವುದರಿಂದ ಈ ದಾಸೋಹವು ಸರ್ವ ಜಾತಿಯವರು ಕೂಡಿಕೊಂಡು ಮಾಡ್ತಿರ್ತಕ್ಕಂಥ ದಾಸೋಹ. ಅವನಾರವ ಅವ ನಮ್ಮವ ಕೂಡಲ ಸಂಗಮ ಶರಣರ ಮಹಾಮನಿಯ ಮನೆಯೆಂದೇ ಎನಸಯ್ಯ ಎಂಬಂತೆ ಈ ದಾಸೋಹವು ನಿರಂತರವಾಗಿ ಸರ್ವರು ಕೂಡಿ ಮಾಡಿಕೊಂಡು ಬಂದಿರತಕ್ಕಂಥ ಈ ದಾಸೋಹ ಇದೆ. ಇವಾಗ ನೀವು ಮಾಡಿದ್ರಲ್ಲ, ಈಗ ಯಾರ್ಯಾರು ಬಂದಿದ್ರು ನಿಮ್ಮ ದಾಸೋಹಕ್ಕೆ? ಈಗ ಎಷ್ಟು ಜನರು ಮಾಡಿದ್ರಿ? ಈಗ ಹಿಂದೆ ಮಾಡಿದ್ರಲ್ಲ, ಈಗ ನೀವು ಇದು ಮಾಡಿದ್ದು ಭಾಗ್ಯವಡೆಯವರು ಎಷ್ಟು ಜನ ಬಂದಿದ್ರು? ಸುಮಾರು ಭಾಗ್ಯವಡೆಯವರು 2,000 ಜನ ಈ ದಾಸೋಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅಥಣಿ ತಾಲೂಕಿನ ಬೆಳ್ಳೂರು ಗ್ರಾಮದಿಂದ ಸುಮಾರು 200ರಿಂದ 500 ಜನ ಈ ಫಸ್ಟ್ ದಾಸೋಹದಲ್ಲಿ ಪಾಲ್ಗೊಂಡು ಹೋಗ್ತಾರೆ. ಅದಾದ ನಂತರ ಮನುಗುಳಿಯಿಂದ 150 ಜನ ಈ ದಾಸೋಹದಲ್ಲಿ ಪಾಲ್ಗೊಂಡು ಇಂದು ಸಾಯಂಕಾಲ ಮಶಿಮನಾಳ, ಡೋನೂರ, ಎಂಬತ್ನಾಳ ಈ ಥರದ ಊರಿನ ಜನ ಸಾರ್ವಜನಿಕರು ವಸ್ತಿಗೆ ಆಗಮಿಸ್ತಾರೆ. ವಸ್ತಿಗೆ ಇರತಕ್ಕಂಥವರಿಗೆ ಪ್ರಸಾದ ಮಾಡಿ ಮುಂಜಾನೆ ಬಿಸಿನೀರ ಜಳಕದ ವ್ಯವಸ್ಥೆ ಮಾಡಿಕೊಡುತ್ತಿದ್ದೇವೆ. ಸೇವಾ ಸಮಿತಿ ಹೂವಿನ ಇಬ್ಬರಿಗೆ ಒಂದು ಸನ್ಮಾನ ಮಾಡಿದ್ರಿ. ಮತ್ತು ಹಾಗೆ ಬಸಪ್ಪಣ್ಣ ಹಾರಿವಾಳ್ ಅಂತಕ್ಕಂಥ ಹಿರಿಯ ಜೀವಿ, ಬಹಳ ಉತ್ಸಾಹಿಗಳು, ಜನಪದ ಸಾಹಿತಿಗಳು, ಬಹಳ ಒಂದು ಬಸವನ ಬಾಗೇಡಿ ಬಸವನಾಡಿನ ಬಸವ ಭಕ್ತರಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು. ನಮ್ಮ ಮಲ್ಲಿಕಾರ್ಜುನ ಮಹಾದಾಸೋಹಕ್ಕೆ ಬಹಳ ಅವಿನಾಭಾವ ಸಂಬಂಧ ಇರತಕ್ಕಂಥ ಹಿರಿಯ ಜೀವಿಗಳು. ಅವರನ್ನು ನಾವು ಸತ್ಕರಿಸಿದ್ದು ಬಹಳ ನಮಗೆ ಖುಷಿಯಾಗಿರ್ತಕ್ಕಂಥ ವಿಚಾರ. ಬಾಗೇವಾಡಿ ಜನರ ಬಗ್ಗೆ ನಿಮ್ಮ ಬಸವನ ಬಾಗೇವಾಡಿ ಜನರು ಹೆಂಗಪ್ಪ ಅಂತಂದ್ರೆ ಇದು ಶರಣರ ನಾಡಿನಲ್ಲಿ ಇರತಕ್ಕಂಥ ನಮ್ಮ ಬಸವನಾಡಿನ ಜನ ಈ ನಡೆದಾಡುವ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಂಗಳವರ ಪ್ರವಚನದ 1 ತಿಂಗಳ ದಾಸೋಹವನ್ನು ಭಾಳ ನಿರಂತರವಾಗಿ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಕರ್ನಾಟಕದಲ್ಲೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಸಿದ್ದೇಶ್ವರ ಅಪ್ಪಂಗಳವರ ದಾಸೋಹದ ಜನರನ್ನು ನಾವು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಬಸವ ಭಕ್ತರೆಂದೇ ನಾವು ಭಾವಿಸುತ್ತೇವೆ. ಒಳ್ಳೆಯದು. ನಿಮ್ಮ ಈ ಒಂದು ಈ ಮಾತುಗಳನ್ನ ಕೇಳಿ ನಮಗೂ ಖುಷಿ ಅನ್ನಿಸ್ತು. ನಿಮ್ಮ ದಾಸೋಹ ಕೂಡ ನಮ್ಗೆ ಊಟ ಮಾಡಿ ಭಾಳ ನಮ್ಗೆ ಸಂತೋಷ ಅನ್ನಿಸ್ತು. ಭಾಳ ತುಂಬ ಖುಷಿ ಅನ್ನಿಸ್ತು ನಿಮ್ಮ ಒಂದು ಈ ಮಾತಿನಿಂದ. ದಾಸೋಹ ಬಹಳ ಅಚ್ಚುಕಟ್ಟಾಗಿ ದಾಸೋಹ ನಡೀತಾ ಇದೆ ನಮ್ಮಲ್ಲಿ, ಯಾವುದೇ ಅಡೆತಡೆ ಇಲ್ಲ. ಈ ದಾಸೋಹದಲ್ಲಿ ವಿಶೇಷ ಅಂದ್ರೆ ಹೆಣ್ಮಕ್ಳು ಕೂಡ ಸಹಾಯ ಮಾಡ್ತಾರೆ. ನೀಡಾಕ ಹೆಣ್ಮಕ್ಳು ಕೂಡ ಬರ್ತಾರೆ, ಹೆಣ್ಮಕ್ಳು ಕೂಡ ಬರ್ತಾರೆ. ನಮ್ಮ ಊರಿನ ಹೆಣ್ಮಕ್ಳೇ, ನಿಮ್ಮ ಊರಿನ ಹೆಣ್ಮಕ್ಳು ಎಲ್ಲರೂ ಭಾಗವಹಿಸ್ತಾರೆ. ಹೋಳೋದಾಗ್ಲಿ, ಮಾಡೋದಾಗ್ಲಿ, ಕಡುಬು ಮಾಡೋದಾಗ್ಲಿ ನಿರಂತರವಾಗಿ ಹೆಣ್ಮಕ್ಳು 24 ತಾಸು ನಮ್ಮ ಜೊತೆ ದುಡಿತಾರೆ. ಎಲ್ಲಾ ಜಾತಿಯವರು ಕೂಡ ಇಲ್ಲಿ ದುಡಿತಾರೆ. ಅವ್ರು ಇವ್ರು ಅಂತಲ್ಲ, ಪ್ರತಿಯೊಬ್ಬರು ಕೂಡ ದುಡಿತಾರೆ. ಕಸ ಹುಡುಗುವಂತ ಒಬ್ಬ ವ್ಯಕ್ತಿ, ಇವತ್ತು ತಾಡ್ ತೊಳೆಯುವಂತ ಒಬ್ಬ ವ್ಯಕ್ತಿ, ಅವನೊಬ್ಬರು ಒಂದೊಂದು ಸೆಕ್ಷನ್ ಅನ್ನು ಬೇರೆ, ನೀನು ತಾಡ್ ತೊಳೆದು ಅವನ ಡಿಪಾರ್ಟ್ಮೆಂಟ್ ಬೇರೆ, ಕಸ ಹುಡುಗುದು ಅವನು ಬೇರೆ, ನೀರು ಹೊಡಿದು ಅವನು ಬೇರೆ, ಪ್ರಸಾದಕ್ಕೆ ವ್ಯವಸ್ಥಾ ಸಮಿತಿ ಅದು ಬೇರೆ. ಒಂದು ಸಮಿತಿಗಳನ್ನು ಮಾಡಿಕೊಂಡಾಗ ಇದು ಬಹಳ ಅಚ್ಚುಕಟ್ಟಾಗಿ ನಡೀತಿರ್ತಕ್ಕಂಥ ಸೇವಾ ಸಮಿತಿ ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರಿಕರಿಗೆ ಅದ್ಭುತವಾಗಿತ್ತು ನಿಮ್ಮದು. ಇವಾಗ ನಾನು ನೋಡಿ ಧನ್ಯನಾದೆ. ನಿಮ್ಮ ಎಲ್ಲ ಜನರನ್ನ ನೀವು ನೀಡೋದಾಗ್ಲಿ, ನೀವು ಅಡಿಗೆ ಮಾಡೋದಾಗ್ಲಿ, ನಿಮ್ಮ ರೊಟ್ಟಿ ಊಟ ಅಂತೂ ಅದ್ಭುತವಾಗಿತ್ತು. ರೊಟ್ಟಿ ಸಾರು, ಇದು ಹತ್ತಿರಕ್ಕೆ ನಮ್ಮ ಬೈಕನು ಅಷ್ಟೇ. ಶರಣರ ಬರುವ ಮೇಲೆ ಪ್ರಾಣ ಜೀವಾಣ ಎಂಬಂತೆ ಈ ಸೇವೆಯನ್ನು ನಾವು ನಿರಂತರವಾಗಿ 35 ವರ್ಷಗಳ ಕಾಲ ಸ್ಥಿರವಾಗಿ ಆ ಶರಣರನ್ನು ನಾವು ಕರೆದು ಪ್ರೀತಿಯಿಂದ ಬರಮಾಡಿಕೊಂಡು ಊಟ ಮಾಡಿಸಿ ಅವ್ರ ಆರೋಗ್ಯದಲ್ಲಿ ಏರಿಪೋರ ಆದರೂ ಕೂಡ ವೈದ್ಯರನ್ನಿಟ್ಟೇವೆ ನಾವು. ಅವರನ್ನು ಕರ್ಕೊಂಡು ಹೋಗಿ ವೈದ್ಯರಲ್ಲಿ ತೋರಿಸಿ ಅವರನ್ನು ಸುರಕ್ಷಿತವಾಗಿ ಕಳಿಸ್ತಿದ್ದೇವೆ ನಾವು. ಈಗ ಶ್ರೀಶೈಲಕ್ಕೆ ದರ್ಶನಕ್ಕೆ ಹೋದವರು ಹೊಳ್ಳಿ ನಿಮ್ಗೆ ನಿಮ್ಮ ಪ್ರಸಾದದ ನೆನಪಿನ ಅವ್ರಿಗೆ ಹೊಳ್ಳಿ ಮುಂದಿನ ವರ್ಷ ತನಕ ಇರುವಂಗ ನೀವು ಪ್ರಸಾದ ಮಾಡ್ತೀರಿ. ಪ್ರತಿಯೊಂದು ಹೆಂಗಪ್ಪ ಅಂತಂದ್ರೆ ನಾವು ಯಾವ ಊರಾಗ ಇಡೀ ನಮ್ಮ ಕರ್ನಾಟಕದ 120 ಹಳ್ಳಿಗೆ ಹೋದ್ರು ಕೂಡ ಹೂವಿನ ಹಿಪ್ಪರಿಗೆ ಬಂದಾರಪ್ಪ ಅಂದ್ರೆ ಆ ಊರಿನವ್ರು ಬಂದು ನೋಡ್ತಾರ. ಹಿಪ್ಪರಿಗೆ ಅವ್ರು ಏನೋ ಅನ್ನುವಾಗ ನೋಡ್ತಾರ. ಅವ್ರು ಅಷ್ಟು ನಮ್ಮ ದಾಸೋಹ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದಾಸೋಹ.
ಒಳ್ಳೇದ್ರಿ ಸರ್. ನಿಮ್ಮ 4 ಮಾತು ಕೇಳಿ ಖುಷಿ ಆಯಿತು. ಇದನ್ನು ನಮ್ಮ ಮನಸ್ಸಿಗೆ ಸಂತೋಷ ತುಂಬಾ ಆಯಿತು. ಅಚ್ಚುಕಟ್ಟಾಯ್ತು. ಎಲ್ಲರಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ದಾಸೋಹಕ್ಕೆ ಬಂದು ಪ್ರಸಾದ ಮಾಡಿಕೊಂಡು ತಮಗೆಲ್ಲರಿಗೂ ಕೂಡ ನಾವು ಕೃತಜ್ಞರಾಗಿದ್ದೀವಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಈ ದಾಸೋಹದ ಬಗ್ಗೆ ಸರ್, ನಿಮ್ಮ ದಾಸೋಹದ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಅನಿಸಿಕೆ, ನಿಮ್ಮ ಮಾಡುವಂಥ ಇದು ನೀವು ಏನಂತೇಳಿ ಒಂದು ಸ್ವಲ್ಪ ಹೇಳ್ರಿ ಸರ್. ನೋಡಿರಿ, ನಿರಂತರವಾಗಿ ನಡೆಯುವತಕ್ಕಂಥ ಈ ದಾಸೋಹದಲ್ಲಿ ಸುಮಾರು 35 ವರ್ಷಗಳಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದಿದೆ. ನಡೆದಾಡುವ ದೇವರಂತೆ ಗುರುತಿಸಿಕೊಂಡಂಥ ಶ್ರೀ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಭಾಗದಲ್ಲಿ ಬಸವನ ಬಾಗೇವಾಡಿಯಲ್ಲಿ ನಿರಂತರ ಒಂದು ತಿಂಗಳ ಪ್ರವಚನ ಮಾಡಿ ಈ ಜಗತ್ತಿನಲ್ಲಿ ಆಗಲಾರಂಥ ಕೆಲಸಗಳನ್ನು ಅವರು ಮಾಡಿ ಹೋಗಿದ್ದಾರೆ. ಅವರ ನೆನಪಿಗಾಗಿ ಅವರ ಮತ್ತು ಜನರ ಸಮಸ್ಯೆಗಳಿಗೆ ಪರಿಹಾರ ಅಂತಂದ್ರೆ ಸುಮಾರು ವರ್ಷಗಳಿಂದ ಹೂವಿನಿಪ್ಪರಿಗೆಯಲ್ಲಿ ನಿರಂತರವಾಗಿ ದಾಸೋಹ ನಡೀತಿದೆ. ಅವರಿವರೆನ್ನದೇ ನಮ್ಮಲ್ಲಿ ಆ ಜಾತಿ ಈ ಜಾತಿ ಮೇಲ್ಜಾತಿ ಕೆಳಜಾತಿ ಅನ್ನದೇ ಎಲ್ಲರೂ ಸಮಪಾಲು ಅನ್ನುವಂಥದ್ದು ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಿರಂತರವಾಗಿ ಇಲ್ಲಿ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಈ ಹೂವಿನಿಪ್ಪರಿಗೆಯ ಒಂದು ಶರಣ ಭಕ್ತಗಳು, ಕಮಿಟಿಯ ಬಂಧುಗಳು, ಹೂವಿನಿಪ್ಪರಿಗೆ ಎಲ್ಲ ಜನರು ಕೂಡ ಇದಕ್ಕೆ ನಿರಂತರವಾಗಿ ಅವರ ಕೃಪಾಶೀರ್ವಾದ ನಮ್ಮ ಸಂಸ್ಥೆಯ ಮೇಲೆ ಅಥವಾ ಈ ಗುಡಿಯ ಮೇಲೆ ನಿರಂತರವಾಗಿ ನಡೀತದೆ. ಆ ನಡೆಯುವ ಅವರು ಕೊಟ್ಟಂಥ ಧನವನ್ನು ಧಾನ್ಯವನ್ನು ಮಾಡಿ ಜನರಿಗೆ ಅವರ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಆ ಭಗವಂತನಲ್ಲಿ ನಾವು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸೋದು. ಬಾಗೇವಾಡಿಯವ್ರ ಬಗ್ಗೆ ಮತ್ತು ಊರ ಜನರ ಬಗ್ಗೆ ಎಲ್ಲ ನಿಮ್ಮ ಕಡೆ ಬರೋರ ಬಗ್ಗೆ ಏನು ಹೇಳ್ತಾರೆ ನಿಮಗೆ? ನಿರಂತರವಾಗಿ ಬಸವನ ಬಾಗೇವಾಡಿ ಅಂದರೆ ಬಸವಣ್ಣನವರ ಜನ್ಮಭೂಮಿ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನಿಪ್ಪರಿಗೆ ಹಾಗೂ ಇಲ್ಲಿ ಹೂವಿನಿಪ್ಪರಿಗೆಯ ಪರಮಾನಂದ ಶಿವಗೆ ಆಗಿ ಹೋಗುವಂಥ ಇಲ್ಲಿ ಪುಣ್ಯ ಭೂಮಿಯಲ್ಲಿ ಅವರು ನಿರಂತರವಾಗಿ ಈ ಕಾಲದಲ್ಲಿ ಆಗಿನ ಕಾಲದಲ್ಲಿ ಆಗಿ ಹೋದಂಥ ಶರಣರನ್ನು ನೆನೆಸಿಕೊಂಡು ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ನಡೆಯುವಂಥ ಪಳೆಯುಳಿಕೆಗಳನ್ನು ಈಗಿನ ಕಾಲದಲ್ಲಿ ನೆನೆಸಿಕೊಂಡು ಹೋಗುವುದೇ ಇತಿಹಾಸ ಅನ್ನುವ ಒಂದು ಪಳೆಯುಳಿಕೆ ಪ್ರಕಾರ ಈ ಹೂವಿನಿಪ್ಪರಿಗೆಯಲ್ಲಿ ನಿರಂತರವಾಗಿ ಈ ದಾಸೋಹ ನಡೆದಿದೆ. ಈ ದಾಸೋಹದಿಂದ ಎಲ್ಲ ಜನರು ಈ ಪ್ರಸಾದ ಸೇವಿಸಿ ಅನಂತ ಒಂದು ಏನಪ್ಪ ಅಂತಂದ್ರೆ ಅವರ ಆಶೀರ್ವಾದ, ಪ್ರಸಾದ ಸೇವಿಸುವಂಥ ಜನರ ಆಶೀರ್ವಾದ ಈ ಹೂವಿನಿಪ್ಪರಿಗೆ ಮೇಲೆ ಆದಂತ ನಾನು ಭಾವಿಸಿ ನನ್ನ ಒಂದು ಮಾತುಗಳನ್ನು ತುಂಬ ಧನ್ಯವಾದಗಳು ಸರ್.